ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ದತ್ತ ದೃಷ್ಟಿನ ಮೇಲಕ್ಕೆತ್ತಾನೆ. ಆಗ ದೃಷ್ಟಿ ಮುಖನ ಕೆಳಗಡೆ ಹಾಕಿ ನಿಂತಿರ್ತಾಳೆ. ಅವಳು ಗುರುತು ಸಿಗದ ದತ್ತ, ನಿಮಗೆ ಏನಾದರೂ ಸಮಸ್ಯೆ ಇದ್ದರೆ ಹೇಳಿ, ನಾನು ಸಹಾಯ ಮಾಡ್ತೀನಿ. ಏನು ಪ್ರಾಬ್ಲಮ್ಮು? ಯಾಕೆ ಹೀಗೆ ಮಧ್ಯದಾರಿನಲ್ಲಿ ನಿಂತಿದ್ರಿ? ಎಲ್ಲಾದರೂ ಹೋಗಬೇಕಾಗಿದೆಯಾ? ಡ್ರಾಪ್ ಮಾಡ್ತೀನಿ ಅಂತಾನೆ. ಈಚೆ ರೌಡಿಗಳು ದೃಷ್ಟಿನ ಹುಡ್ಕೊಂಡು ಅವಳ ಕಡೆನೇ ಬರ್ತಾರೆ. ಅವಳನ್ನು ನೋಡಿ, ಅಬ್ಬಾ ಎಷ್ಟು ಆಟ ಆಡಿಸ್ಬಿಟ್ಟೆ ನೀನು ಅಂತಾರೆ. ಆಗ ದತ್ತ ರೌಡಿಗಳನ್ನು ನೋಡ್ತಾನೆ. ದೃಷ್ಟಿನ ನೋಡಿ ರೌಡಿಗಳು ಬಾರೆ ಇಲ್ಲಿ ಅಂತಾರೆ. ಬಾರೆ ಅಂತ ಕೂಗ್ತಾರೆ. ಇವತ್ತು ಹೇಗೆ ತಪ್ಪಿಸ್ಕೋತೀಯೋ ನಾನು ನೋಡ್ತೀನಿ ಅಂತಾರೆ. ಇವರನ್ನು ನೋಡಿದರೆ ನಿನ್ನ ಕಡೆಯವರಲ್ಲ ಅನಿಸುತ್ತೆ, ಇವರಿಂದ ಸಮಸ್ಯೆನಾ ಅಂತ ಕೈ ತೋರಿಸ್ತಾನೆ ದತ್ತ. ಆದರೆ ದೃಷ್ಟಿ ಏನೂ ಮಾತಾಡದೆ ಸುಮ್ಮನೆ ತಲೆ ಕೆಳಗೆ ಹಾಕಿ ನಿಂತಿರ್ತಾಳೆ. ಆಗ ದತ್ತ ರೌಡಿಗಳ ಹತ್ರ ಬರ್ತಾನೆ. ಯಾರೋ ನೀವೆಲ್ಲ, ಯಾಕೆ ಈ ಹುಡುಗಿ ಹಿಂದೆ ಬಿದ್ದಿದ್ದೀರಾ ಅಂತಾನೆ ದತ್ತ. ಆಗ ದೃಷ್ಟಿ ಹುಡುಗಿನ ಅಂತ ತನ್ನನ್ನೇ ನೋಡ್ಕೋತಾ, ಅಂದರೆ ಸಾಹುಕಾರರಿಗೆ ನಾನೇ ಅಂತ ಗೊತ್ತಾಗ್ಲಿಲ್ವಾ? ನಾನು ನಿಜ ರೂಪದಲ್ಲಿ ಅಷ್ಟೊಂದು ಬೇರೆಯಾಗಿ ಕಾಣ್ತೀನ ಅಂತ ಯೋಚನೆ ಮಾಡ್ತಾಳೆ ದೃಷ್ಟಿ. ಈಚೆ ರೌಡಿಗಳು ಅವಳು ನಮ್ಮ ಹುಡುಗಿ ಅಂತಾರೆ. ನಮ್ಮವರು ನಮ್ಮಿಂದ ಹೆದರ್ಕೊಂಡು ದೂರ ಓಡಲ್ಲ, ಓಡ್ತಿದ್ದಾರೆ ಅಂದರೆ ಅವ್ರು ನಮ್ಮವ್ರು ಅಲ್ಲ ಅಂತಾನೆ ದತ್ತ. ಅದನ್ನು ಕೇಳೋಕೆ ನೀನು ಯಾರು ಅಂತಾನೆ ರೌಡಿ. ಬಳ್ಳಾರಿಲಿ ಬಚ್ಚನ್ನು ಹೇಳ್ತಾನೆ ನಾನು ಯಾರು ಅಂತ. ನೀವ್ಯಾರು ನಮ್ಮೂರವರಲ್ಲ ಅನಿಸುತ್ತೆ, ಇವಾಗಲೂ ಒಂದು ಅವಕಾಶ ಕೊಡ್ತಿದ್ದೀನಿ. ಬಂದ ದಾರಿಲಿ ಮಾತಾಡದೆ ಹೋಗ್ತಾ ಇರಿ, ಇಲ್ಲ ಅಂದರೆ 112ಕ್ಕೆ ಕಾಲ್ ಮಾಡಿಬಿಟ್ಟು ಆಂಬ್ಯುಲೆನ್ಸ್ಗೆ ಬುಕ್ ಮಾಡಿ ಅಂತಾನೆ ದತ್ತ. ನೀನೇನು ದೊಡ್ಡ ಹೀರೋನಾ ಅಂತಾನೆ ರೌಡಿ. ಅನುಮಾನನೇ ಬೇಡ, ನಿಮ್ಮಂಥವರಿಗೆ ಹೀರೋ ಅಂತಾನೆ ದತ್ತ. ನಮ್ಗಳ ಬಗ್ಗೆ ನಿನಗೆ ಸರಿಯಾಗಿ ಗೊತ್ತಿಲ್ಲ ಅಂತಾರೆ ರೌಡಿ. ಈಗ ಏನೀಗ, ನೀವೆಲ್ಲ ಒಬ್ಬೊಬ್ಬರಾಗಿ ಬರ್ತಿರೋ ಅಥವಾ ಒಟ್ಟಿಗೆ ಬರ್ತಿರೋ ಅಂತಾನೆ ದತ್ತ. ಆಗ ಒಬ್ಬ ಮುಂದೆ ಬರ್ತಾನೆ. ಅವನಿಗೆ ಸರಿಯಾಗಿ ಬಾರಿಸ್ತಾನೆ ದತ್ತ. ನಂತರ ಇನ್ನೊಬ್ಬ ಬರ್ತಾನೆ. ಅವನಿಗೆ ದತ್ತ ಬಾರಿಸ್ತಾ ಇರುವಾಗ ದೃಷ್ಟಿ ತಾನು ತಂದಿರೋ ಬ್ಯಾಗನ್ನು ತಗೊಂಡು ದತ್ತನ ಗಾಡಿ ಹಿಂದ್ಗಡೆ ಹೋಗ್ತಾಳೆ. ದತ್ತ ಒಬ್ಬೊಬ್ಬರಿಗೆ ಬಾರಿಸ್ತಾನೆ. ದೃಷ್ಟಿ ಅಡ್ಡ ನಿಂತ್ಕೊಂಡು ನೋಡ್ತಾಳೆ. ಆಗ ರೌಡಿಗಳ ಹತ್ರ ಕಾರು ಬಂದು ನಿಲ್ಲತ್ತೆ. ಅದರಿಂದ ಉಳ್ಳಾಗಡ್ಡೆ ಕೆಳಗಿಳಿತಾನೆ. ಅವನ ಜೊತೆ ಬೇರೆ ರೌಡಿಗಳು ಇಳಿತಾರೆ. ಒಬ್ಬ ರೌಡಿನ ಹೊಡೆದು ಎಳ್ಕೊಂಡು ದತ್ತ ಅವ್ರ ಹತ್ರ ಬಂದು ಅವನಿಗೆ ಅಲ್ಲೇ ಸರಿಯಾಗಿ ಬಾರಿಸ್ತಾನೆ. ಅವನ್ನ ಬೀಳಿಸ್ತಾನೆ. ಉಳ್ಳಾಗಡ್ಡಿ ಅವನ ಎದುರು ನಿಂತ್ಕೊಂಡು ಶಾಕ್ನಿಂದ ನೋಡ್ತಿರ್ತಾನೆ. ಹಾಗಾದರೆ ದತ್ತ ಉಳ್ಳಾಗಡ್ಡಿನ ಸಾಯಿಸ್ತಾನ? ಏನು ಮಾಡ್ತಾನೆ? ದೃಷ್ಟಿ ಅಂತ ದತ್ತಂಗೆ ಗೊತ್ತಾಗೇ ಬಿಡ್ತಾ? ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ.